ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ದಿನ ಬೆಳಗ್ಗೆ ಎದ್ದು ಕಾಫಿ ಕುಡಿದು ನಾಷ್ಟಕ್ಕೆ ದೋಸೆ ಮಾಡಿದ್ವಿ. ಸೊ ದೋಸೆ ವಿತ್ ಚಟ್ನಿ ಮಸ್ತಂಗೆ ತಿಂದೆ. ಆ್ಯಂಡ್ ಈಗ ವೆದರ್ ಬೆಂಗಳೂರಿನಾಗ ಭಾಳ ಅಂದ್ರೆ ಭಾಳ ಪ್ಲೆಸೆಂಟ್ ಆಗೈತಿ. ಜಿಟಿ ಮಳೆ ಬರತೈತಿ, ಸ್ವಲ್ಪ ಕ್ಲೌಡಿ ಐತಿ ವಾತಾವರಣ, ಸ್ವಲ್ಪ ಅದರೊಳಗೆ ಅವಾಗವಾಗ ಬಿಸಿಲು ಬರ್ತಿರ್ತೈತಿ. ಸೊ ದಿಸ್ ಕಾಲ್ಡ್ ಬಿ ಅ ಪರ್ಫೆಕ್ಟ್ ಡೇ ಅಂತ ಹೇಳ್ಬೋದು. ನಾಷ್ಟ ಮಾಡಿ ಆಮೇಲೆ ರೆಡಿ ಆದೆ ನಾನು. ಸೊ ಈ ಥರ ನೋಡ್ಬೋದು. ಸೊ ರೆಡಿ ಆದಮೇಲೆ ನಾನು ಹಸ್ಬೆಂಡ್ ಹೊರಗಡೆ ಹೋಗಾಕತ್ತಿದ್ವಿ. ಇವತ್ತಿನ ದಿನ ಯಾವ ಥರ ಇರ್ತೈತಿ ಆ್ಯಂಡ್ ಎಲ್ಲಿ ಹೋಗತ್ತೀವಿ, ಏನು ಇವತ್ತಿನ ದಿನದ ವಿಶೇಷ ಅಂಥೇಳಿ ಅಫ್ಕೋರ್ಸ್ ನೆಕ್ಸ್ಟ್ ಹೇಳ್ತೀನಂತ. ನಾನು ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗತ್ತೀವಿ. ಸೊ ಆಲ್ಮೋಸ್ಟ್ ನಾವು 15 to 16 ಇಯರ್ಸ್ ಆಯಿತು ಮೀಟ್ ಮಾಡಿರಲಿಲ್ಲ. ಲಾಸ್ಟ್ ಸ್ಕೂಲ್ನಾಗಿದ್ದಾಗ, ಹೈಸ್ಕೂಲ್ನಾಗಿದ್ದಾಗ ಮೇ ಬಿ ಸಿಕ್ಕಿದ್ವಿ ಅಷ್ಟೆ. ಸೊ ಫ್ರಮ್ 4th ಸ್ಟ್ಯಾಂಡರ್ಡ್ ಟು ಆಲ್ಮೋಸ್ಟ್ 10th ಸ್ಟ್ಯಾಂಡರ್ಡ್ ತನಕ ನಾವು ಸ್ಕೂಲ್ನಾಗ ಜೊತೆಗಿದ್ವಿ. ಆ್ಯಂಡ್ ನನ್ನ ಹೋಮ್ ಟೌನ್ ಸಂಕೇಶ್ವರ್. ಸೊ ಅಲ್ಲಿ ಸ್ಕೂಲಿಂಗ್ ಎಲ್ಲ ನಾನು ಮಾಡಿದ್ದು. ಆ್ಯಂಡ್ ನನ್ನ ಹೋಮ್ ಟೌನ್ದ ಹುಡುಗಿ ಅಕ್ಕಿನೂ ಕೂಡ. ಸೊ ಶಿ ಈಸ್ ಮೈ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ನಮಸ್ಕಾರ ಆ್ಯಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ. ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ಸ್ನೇಹ. ಆ್ಯಂಡ್ ಇವತ್ತಿನ ದಿನ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ನನ್ನ ಸ್ಕೂಲ್ ಫ್ರೆಂಡ್, ಹಳೇ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗೋಣ ಅಂತೇಳಿ. ಜೊತೆಗೆ ನಂದೊಂದು ಶೂಟ್ ಕೂಡ ಐತಿ, ಜ್ಯುವೆಲರಿ ಶೂಟ್, ಬಿಕಾಸ್ ಐ ಡು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಫ್ರೀಲಾನ್ಸಿಂಗ್. ಸೊ ನನ್ನ ಫ್ರೆಂಡ್ನ ಮೀಟ್ ಮಾಡತ್ತೇನೆ ಆಲ್ಮೋಸ್ಟ್ ಲೈಕ್ 15 ಇಯರ್ಸ್ ಆಯಿತು. ಸ್ಕೂಲ್ನಾಗಿದ್ದಾಗ ನಡುವೆ ಎಲ್ಲೋ ಒಂದು ಸತಿ ಹಂಗೆ ಜಸ್ಟ್ ನೋಡಿದ್ದೆ, ಹಾಯ್ ಹಲೋ ಅಂದಿದ್ವಿ ಅಷ್ಟೇ. ಬಟ್ ಕೂತ್ಕೊಂಡು ಮಾತಾಡೋದು, ಮೀಟ್ ಮಾಡೋದು, ರಿಯಲ್ ಮೀಟ್ ಮಾಡಿಲ್ಲ. ಸೊ ಲೆಟ್ಸ್ ಗೋ. ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ಅಂತ ವ್ಲಾಗ್ ಮುಖಾಂತರ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಬೆಂಗಳೂರಿನಾಗ 4-5 ದಿನದಿಂದ ಮಸ್ತ್ ಹಿಲ್ ಸ್ಟೇಷನ್ ಥರ ವೆದರ್ ಇತ್ತು. ಭಾಳ ಮಳೆ ಬರಾಕತ್ತಿತ್ತು ಆ್ಯಂಡ್ ಎಲ್ಲ ತಂಪಾಗಿತ್ತು, ಕ್ಲೌಡಿ ಆಗಿತ್ತು. ಬಟ್ ಇವತ್ತು ಮಸ್ತ್ ಸನ್ಲೈಟ್ ಬಿದ್ದೈತಿ, ಮಸ್ತ್ ಬಿಸಿಲು ಬಿದ್ದೈತಿ, ನೋಡ್ತಿರ್ಬೋದು ನೀವು. ಸೊ ಲೆಟ್ಸ್ ಗೋ. ಆ್ಯಂಡ್ ಇವತ್ತಿನ ವೆದರ್ ಕೂಡ ಅಷ್ಟು ಚಲೋ ಐತಿ. ಭಾಳ ಬಿಸಿನೂ ಇಲ್ಲ ಆ್ಯಂಡ್ ಭಾಳ ಮಳಿನೂ ಇಲ್ಲ. ಇಟ್ಸ್ ವೆರಿ ಪ್ಲೆಸೆಂಟ್. ಆ್ಯಂಡ್ ಇವತ್ತು ಟ್ರಾಫಿಕ್ ಕೂಡ ಅಷ್ಟು ಜಾಸ್ತಿ ಐತಿ, ಯಾಕೋ ಗೊತ್ತಿಲ್ಲ. ಆ್ಯಂಡ್ ಎನಿವೇಸ್ ಲೆಟ್ಸ್ ರೀಚ್ ಗ್ರೀನ್ ಥೇರಿ ಅಂತ ಒಂದು ಪ್ಲೇಸನ್ನು ಡಿಸೈಡ್ ಮಾಡಿದ್ದೀವಿ. ರೆಸಿಡೆನ್ಸಿ ರೋಡ್ನಾಗ ಐತದ. ಸೊ ಎಸ್, ಲೆಟ್ಸ್ ಗೋ. Table for two? Two, right? Yes.
ಹತ್ರ? ಆ್ಯಕ್ಚುಲಿ ನಾನು ಪುಣ್ಯೊಳಗಿದ್ದೆ. ಹಾಂ, ಇನ್ನೊಂದು ವಿಡಿಯೋ ಹೇಳಿ. ಅಲ್ಲಿ ಸ್ಮೂರ್ ಅಂತ ಇತ್ತು ಅಂತ, ಅಲ್ಲಿ ಮಸ್ತ್ ಇತ್ತು ಹಾಟ್ ಚಾಕ್ಲೇಟ್. ಇಲ್ಲಿ ಟ್ರೈ ಮಾಡಿದ್ದಿ? ಇಲ್ಲ, ಇದು ಫಸ್ಟ್. ವೆದರ್ ಚೆನ್ನಾಗಿದೆಲ್ಲ. ಫುಲ್ ಮಳೆ ಬಂದ್ರೆ ಒಂಥರ ಕಿಚ್ ಕಿಚ್ ಆಗ್ತದೆ. ಡೇಸ್ ಮಳೆ ಹೆಂಗೆ ತುಂಬ ಬೇಜಾರಾಯ್ತು. ವೇಟ್ ಮಾಡಿದ್ದು ಅವ್ನು ಬೈಬೇಕು ಅನ್ಕೊಂಡೆ, ಮತ್ತು ಬ್ಯಾಡ ಅಂತ ಸುಮಾರು. ಬಟ್ ಟ್ರಾಫಿಕ್ ಇದ್ರೆ ಯಾರು ಏನೂ ಮಾಡಲ್ಲ. ಅದು ರಾಂಗ್ ಲೊಕೇಶನ್ಕೊಂಡು ಹೋಗ್ಲಾ, ಅಲ್ಲಿ ಟೈಮ್ ಆಯ್ತು. ಅದಕ್ಕೆ ಈ ಕರೆಕ್ಟಾಗಿ ಹಾಕಿರ್ತಿಲ್ಲ, ಬೀಚಿಂಗ್ ಗೊತ್ತಾಗ್ತಿಲ್ಲ. ಮತ್ತೆ ಆಫ್ಟರ್ 50 minutes ಅನ್ಕೊಂಡಿರಲಿಲ್ಲ ವೇಟ್ ಅಂತ. ಹೌದು, ನನ್ಗೆ ಆಲ್ಮೋಸ್ಟ್ ಯಾರ ಜೊತೆಗೂ ಕನೆಕ್ಷನ್ ಇಲ್ಲ. ಕಾಲೇಜ್ ಫ್ರೆಂಡ್ಸ್ ಅಂದ್ರೂ ಇಲ್ಲೇ ಇರ್ತಾರೆ, ಅವರು ಮಾರ್ತಲ್ಲಿನೇ ಇರ್ತಾರೆ. ನಾವು ಮೀಟ ಮಾಡಂಗಿಲ್ಲ, ಊರೊಳಗೆ ಮೀಟ್ ಮಾಡ್ತೀವಿ. ಇಲ್ಲೆಲ್ಲರೂ ಬಿಸಿ ಪ್ಲಸ್ ಹೋಗಿ ಬರಾಕ ಒಂದು ದಿನ ಬೇಕಾಗ್ತದೆ. ಹೌದು, ಕೋರ್ಮಂಗ್ಲನಾಗ ಇದ್ದೇನೆ ಬೀಚ್ನಾಗ, ಅವಾಗ ಒಂದ್ಸತಿ ಮೀಟ್ ಮಾಡಿದ್ವಿ ಅಷ್ಟ, ಸ್ವಲ್ಪ ಸಮೀಪ. ಮಮ್ಮಿ ಆರಾಮದಾರ? ಎಲ್ಲ ಹಿಂಗೆ ಅಜ್ಜ ಯಾವಾಗ ತಿಳ್ಕೊಂಡು? ಒಂದು 2 years ಜನವರಿ ಒಳಗೆ. ಬಿಗ್ ಸರ್ಪ್ರೈಸ್ ಈಗ ಗೌತಮ್ ಸ್ಕೂಲ್ ಫ್ರೆಂಡ್ಸ್ಗೆಲ್ಲ. ಆ್ಯಕ್ಚುಲಿ ಅವ್ರು ನಂಗೆ ಅಂತೀರ, ಅಲ್ಲೇ ಯಾಕೆ ಮೀಟ್ ಆಗಂಗಿಲ್ಲ, ಈಗ ಚೂಡ ಆಗ್ತಲ್ಲ, ನಿನ್ನ ಫ್ರೆಂಡ್ ಯಾಕೆ ಮೀಟ್ ಆಗಿಲ್ಲ, ಟೈಮ್ ಕೂಡ ಬರಲಿ ತಡಿ ಮೀಟ್ ಆಗ್ತೀನಿ ಅಂತಂದಿದ್ದೆ. ಫುಲ್ ಇದಾಗ್ಬಿಡ್ತಾರೆ ಈಗ. ಸರ್ಪ್ರೈಸ್ ಮೊದಲಿನಾಗಲ್ಲ, ನಿನ್ನ ಫ್ರೆಂಡನ್ನು ಚೂಡಾಸ್ತೀರ ಅವ್ರು. I have ordered for one Korean one. Yes. ಮತ್ತು ನಿಂದು ಜಾಬ್ ಲೈಫ್ ಎಲ್ಲ ಹೆಂಗಿತ್ತು? ಜಾಬ್ ಏನೋ ಚಲೋ ಇತ್ತು, ಇಂಟ್ರೆಸ್ಟ್ ಜಾಸ್ತಿ ಇತ್ತು ನಂಗೆ ಅದ್ರೊಳಗೆ ಮಾಡ್ಬೇಕಂತ. ಎಷ್ಟು ವರ್ಷ ಮಾಡಿದ್ದೀನಿ ನೀನು ಇದ್ರೊಳಗೆ? 6 years. 2016 to 22. 6 years ಒಳಗೆ ಏನೂ ಚೇಂಜಸ್ ಇಲ್ಲ? ಚೇಂಜಸ್ ಆಗಿತ್ತು, ಪ್ರೊಫೆಷ್ನಲ್ ವೈಸ್ ಚಲೋ ಇತ್ತು, ಆದರೆ ಪಾಲಿಟಿಕ್ಸ್ ಭಾಳ ಹೊಲಿಸಿತ್ತು. ಅಲ್ಲೆಲ್ಲ ಅದೇನು ಎಲ್ಲ ಕಡೆನೇ ಇರುತ್ತೆ. ಪೊಲಿಟಿಕ್ಸ್ ಹೆಂಗಂದ್ರೆ ನೀ ಒಂದು ಸ್ವಲ್ಪ ಚಲೋ ಮಾಡತ್ತೀನಿ ಗೊತ್ತಾದ್ರೆ ಫುಲ್ ಜಲಸ್ ಆಗ್ಬಿಟ್ಟು ನೀನು ಹೋಗೋದು ಆ ಥರ ಭಾಳ ಮಾಡೋದು. ಶಿಫ್ಟ್ ಬೇಕಂದ್ರೆ ಶಿಫ್ಟ್ ಕೇಳಕ್ಕೆ ರಿಕ್ವೆಸ್ಟ್ ಮಾಡಿ ಹಾಕೊಂಡ್ರು ಉಲ್ಟನ್ ಹಾಕ್ಬಿಡೋರು. ಮತ್ತು ನಾನು ಮೊದಲ ಇನ್ಫಾರ್ಮ್ ಮಾಡಿದ್ದೆ ರಿಸೈನ್ ಮಾಡೋಕ್ಕಿಂತ ಮೊದಲ. ಅದೊಂದು ವಾರಂತೂ ಫುಲ್ ರುಬ್ಬಿಟ್ಟಾರ ನಾನು. ಆಮೇಲೆ ಇನ್ನೂ 2 ದಿನ 3 ದಿನ ಐತಿ ಅಂದಾಗ ನಾ ಕೇಳ್ದೆ ಸೀದಾ ರೆಸಿಗ್ನೇಷನ್ ಲೆಟರ್ ಸೆಂಡ್ ಮಾಡಿದೆ. ಆ ದಿನ ಇಂಪಾರ್ಟೆಂಟ್ ಏನೋ ನ್ಯೂಸ್ ಇತ್ತು, ನ್ಯೂಸ್ ಹಾಕ್ಬಿಟ್ಟಿದ್ದೆ ನಂಗೆ. ನಾ ಬೇಕಂತ ಕೈ ಕೊಡ್ಬೇಕಂತೇಳಿ ರೆಸಿಗ್ನೇಷನ್ ಎಂಟಿಗೆ ಕಳ್ಸಿಕೊಟ್ಟಿದ್ದೆ. ಆಮೇಲೆ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಫೋನ್ ಬರೋದು ಫಸ್ಟ್ ಟ್ರೈ ಮಾಡ್ತೀನಿ ನಾನು ಫಸ್ಟ್ ಟ್ರೈ ನನಗೆ ಇದ್ರಾಗ ಹೊಟ್ಟೆ ತುಂಬಿದೆ ನಿಜ. ಅದಕ್ಕೆ ಚಲೋ ಐತಿ. ನಾನು ನನ್ನ ಪ್ರೊಫೆಷನ್ ಚೇಂಜ್ ಮಾಡಬೇಕು.
ಭಾಳಷ್ಟು ಹೊತ್ತು ಮಾತಾಡಿದ್ವಿ, ಎಲ್ಲ ಮೆಮೊರೀಸ್ ಶೇರ್ ಮಾಡ್ಕೊಳಕತ್ತಿದ್ವಿ. ಆ್ಯಂಡ್ ಅದಾದಮೇಲೆ ಆಲ್ಮೋಸ್ಟ್ ಮೂರುವರೆ ಆಯಿತು. ಸೊ ಎಲ್ಲ ಅದಾದಮೇಲೆ ಟ್ರಾಫಿಕ್ ಅಂತೂ ಭಾಳ ಕೆಟ್ಟಿತ್ತು. ಅದಾದಮೇಲೆ ಸೀದಾ ಬೇರೆ ಕಡೆ ಶೂಟ್ ಇತ್ತು, ಒಂದು ಜ್ಯುವೆಲರಿ ಶೂಟ. ಸೊ ಅಲ್ಲಿ ಹೋಗಬೇಕಿತ್ತು. ಸೊ ನೋಡ್ಬೋದು ಗ್ರೀನಾಗಿ ಕಾಣಿಸತ್ತೈತೆ ಎಷ್ಟು ಬೆಂಗಳೂರು. ಸೊ ಎಲ್ಲ ಕಡೆ ನೀವೇನು ನೋಡತ್ತೀರಿ ಅದು ಕಬ್ಬನ್ ಪಾರ್ಕ್ ಏರಿಯಾ ಆ್ಯಂಡ್ ಬೆಂಗಳೂರು ಗಾರ್ಡನ್ ಸಿಟಿ ಥರ ಕಾಣಿಸತೈತಿ ಮಳೆ ಬರುತ್ತಾ ಇರೋದ್ರಿಂದ. ಆ್ಯಂಡ್ ಶೂಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ಸಿಗೆ ಮನೆಗೆ ಕೂಡ ಹೊಟ್ವಿ. ಆ್ಯಂಡ್ ಅದನ್ನು ರೆಕಾರ್ಡ್ ಮಾಡೋದು ನಾನು ಮರೆತುಬಿಟ್ಟೆ. ಸೊ ಎಷ್ಟು ಚೆನ್ನಾಗಿ ಸನ್ಲೈಟ್ ಕೂಡ ಇವತ್ತು ಬೀಳಾತಿತ್ತು ಅನ್ನೋದನ್ನು ತೋರಿಸತ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಆ್ಯಂಡ್ ಆಲ್ಸೋ ಯಾರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ನನಗಂತೂ ಇವತ್ತಿನ ದಿನ ಭಾಳ ಮಜಾ ಬಂತು. ಸೊ ಈ ಥರ ವ್ಲಾಗ್ಸನ್ನು ಮತ್ತೆ ಹಾಕೊತಿರ್ತೀನಿ. ಅಲ್ಲಿ ತನಕ ಬಾಯ್.